ಹಾಯ್ ಹಲೋ ನಮಸ್ಕಾರ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಏಪ್ರಿಲ್ 1st 2026 ವಿಡಿಯೋ. ನಮ್ಮ ಆಫೀಸಲ್ಲಿ ಆನ್ಯುವಲ್ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಅವಾರ್ಡ್ ಕೊಡ್ತಿದ್ರು. ಇನ್ನೊಂದು ಸ್ಪೆಷಲ್ ಕೂಡ ಇದೆ, ಅದು ಮುಂದೆ ಹೇಳ್ತೀನಿ. ನಮ್ಮ ಆಫೀಸಲ್ಲಿ ಯಾವ ಇಯರ್ ಆನ್ಯುವಲ್ ಪರ್ಫಾರ್ಮೆನ್ಸ್ ಅವಾರ್ಡ್ ಕೊಟ್ಟಿರ್ಲಿಲ್ಲ, ಇದೇ ಫಸ್ಟ್ ಟೈಮ್ ಕೊಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಡೆಕೋರೇಷನ್ ಅಂತೂ ಸಖತ್ತಾಗಿ ಮಾಡಿದ್ರು. ಇನ್ನೇನು ಪ್ರೋಗ್ರಾಮ್ ಸ್ಟಾರ್ಟ್ ಇತ್ತು, ಬನ್ನಿ ನೋಡೋಣ. With dedication and hard work has been outstanding. Mukesh. ಕೊನೆಗೆ ನನಗೂ ಒಂದು ಅವಾರ್ಡ್ ಸಿಕ್ತು, ಬನ್ನಿ ತಗೊಳ್ಳೋಣ. Please wish Sneha's son Yuvansh on his birthday. The challenges of motherhood along with work she is managing. So handing over mic to Sneha. Inspired more learn managing both. When I joined, I was like 22 years. The company also will give 100% for your career. Will not be lazy. So this means that we have to work hard and be honest, dedicated. Thank you. ಪ್ರೋಗ್ರಾಮ್ ಎಲ್ಲ ಮುಗಿಸ್ಕೊಂಡು ನಾನು ನನ್ನ ಫ್ಯಾಮಿಲಿ ಹಾಗೆ ಹೊರಗಡೆ ಹೊರಟ್ರಿ. ಎಸ್, ನೀವು ನೋಡಿರೋ ಪ್ರಕಾರ ಇವತ್ತು ನನ್ನ ಪಾಪ ಬರ್ಡೇ. ಸೊ ಸೆಲೆಬ್ರೇಷನ್ಗೋಸ್ಕರ ನಾವು ಒಂದು ರೆಸಾರ್ಟ್ ಬುಕ್ ಮಾಡಿದ್ರಿ. ಈ ಜಾಗ ಬಂದು ಬ್ಯಾಂಗ್ಳೂರಿಂದ ಜಸ್ಟ್ 30 ಕಿಲೋಮೀಟರ್ಸ್ ಅಲ್ಲೇ ಇರುತ್ತೆ. ಕೈವಾರ ಅಂತ GK ಹಿಲ್ ವ್ಯೂ ರೆಸಾರ್ಟು. ಬನ್ನಿ, ನಾನು ಅಲ್ಲಿ ಏನೇನು ಸಿಗುತ್ತೆ, ಏನೇನು ಇರುತ್ತೆ, ಏನೇನು ನೋಡ್ಬೋದು ಅಂತೆಲ್ಲ ತೋರಿಸ್ತೀನಿ. ಇಷ್ಟ ಆದರೆ ನೀವು ಬಂದು ಇಲ್ಲಿ ಎಂಜಾಯ್ ಮಾಡ್ಬೋದು. ಈ ರೆಸಾರ್ಟಲ್ಲಿ ನಿಮಗೆ ಡೇ ಪ್ಯಾಕೇಜು ಸಿಗುತ್ತೆ, ಇಲ್ಲ ಸ್ಟೇ ಕೂಡ ಆಗ್ಬೋದು. ನಾವು ಡೇ ಪ್ಯಾಕೇಜೇ ತೊಗೊಂಡಿದ್ರಿ. ಮಾರ್ನಿಂಗ್ 10 ಸ್ಟಾರ್ಟ್ ಆಗುತ್ತೆ, ಆಲ್ಮೋಸ್ಟ್ 5 o'clockವರೆಗೂ ನಾವು ಅಲ್ಲೇ ಇರ್ಬೋದು. ನೀವು ಎಂಟ್ರಿ ಆಗ್ತಿದ್ದಂಗೆ ನಿಮ್ಗೆ ಸ್ಟ್ರೈಟಾಗಿ ಹೋದರೆ ಪಾರ್ಕಿಂಗ್ ಸಿಗುತ್ತೆ. ಸೊ ಪಾರ್ಕಿಂಗ್ ಪ್ಲೇಸ್ ಮಾತ್ರ ದೊಡ್ಡದಾಗಿದೆ. ವೆಹಿಕಲ್ ಪಾರ್ಕ್ ಮಾಡಿದ ತಕ್ಷಣ ನೀವು ಡೈರೆಕ್ಟ್ ರಿಸೆಪ್ಷನ್ಗೆ ಹೋಗ್ಬಿಟ್ಟು ಬಿಲ್ ಕೌಂಟ್ರಲ್ಲಿ ಟಿಕೆಟ್ ತೊಗೊಬಿಡಿ. ಪರ್ ಹೆಡ್ ಕಾಸ್ಟ್ 1299 ಗೈಸ್. ರಿಯಲಿ ಇಟ್ಸ್ ವರ್ತ್ ಇಟ್. ಇವತ್ತು ನಾವು ಈ ರೆಸಾರ್ಟಲ್ಲಿ ಏನೇನು ಎಂಜಾಯ್ ಮಾಡಿದೆ ಅಂತ ಒನ್ ಬೈ ಒನ್ ಹೇಳ್ತೀನಿ, ಬನ್ನಿ ನೋಡೋಣ. ನಮ್ಮ ಹಸ್ಬೆಂಡ್ ಟಿಕೆಟ್ ಬುಕ್ ಮಾಡ್ತಾಯಿದ್ರು. ಅಷ್ಟರಲ್ಲಿ ನಾವಲ್ಲಿ ಸೋಫಾ ಇತ್ತು ಅಂತ ಕುತ್ಕೊಂಡು ವ್ಯೂ ಎಲ್ಲ ಚೆನ್ನಾಗಿತ್ತು ಅಂತ ಹಂಗೆ ಕ್ಯಾಪ್ಚರ್ ಮಾಡ್ತಿದ್ದೆ. ಅಷ್ಟರಲ್ಲೇ ನಮಗೆ ವೆಲ್ಕಮ್ ಡ್ರಿಂಕ್ ಅಂತ ಆರೆಂಜ್ ಜ್ಯೂಸ್ ಕೊಟ್ಟಿದ್ರು. ನಮ್ಮ ಪಾಪ ಅಂತೂ ಒಂದಕ್ಕೆ 3 ಕಪ್ಸ್ ತೊಗೊಂಡಿದ್ದ. ನೀವು ಟಿಕೆಟ್ ತೊಗೊಂಡಿದ ತಕ್ಷಣ ನಿಮ್ಮ ಕೈಗೆ ಬ್ಯಾಂಡ್ ಹಾಕಿರ್ತಾರೆ. ನೀವು ಮತ್ತೆ ಹೊರಗಡೆ ಹೋಗ್ಬೇಕಾದ್ರೇ ಕಟ್ ಮಾಡೋದು. ಅಷ್ಟುವರೆಗೂ ಫುಲ್ ಡೇ ನಿಮ್ಮ ಕೈಯಲ್ಲೇ ಇರಬೇಕಾಗುತ್ತೆ. ಆ್ಯಕ್ಚುಲಿ ನಾವು ಬೆಳಗ್ಗೆನೇ ಬರಬೇಕಾಗಿತ್ತು. ಅದೇ ಆಫೀಸಲ್ಲಿ ಪ್ರೋಗ್ರಾಮ್ ಇತ್ತಲ್ಲ, ಖಂಡಿತ ಜಾಯ್ನ್ ಆಗಲೇಬೇಕಾಗಿತ್ತು. ಸೊ ಅದಕ್ಕೆ ನಾನು ಅಲ್ಲಿ ಹೋಗ್ಬಿಟ್ಟು ಹಾಫ್ ಡೇಗೆ ಇಲ್ಲಿ ಬಂದಿದ್ರಿ. ಬಟ್ ನೀವು ಹಾಫ್ ಡೇ ಬಂದ್ರೂ ಅದೇ ಟಿಕೆಟ್ ಇರುತ್ತೆ. ಸೊ ನೀವು ಬೇಗ ಬಂದರೆ ಒಳ್ಳೆಯದು. ಫುಲ್ ಡೇ ಇರುತ್ತೆ. ಶೂಟ್ ಮಾಡ್ಕೋಬೋದು. ಊಟ ಮಾಡಿಕೊಂಡು ಮತ್ತು ಸ್ವಿಮ್ಮಿಂಗ್ ಪೂಲ್ ಇರುತ್ತೆ, ಎಂಜಾಯ್ ಮಾಡೋಕ್ಕೆ ಕರೆಕ್ಟಾಗಿ ಟೈಮ್ ಸರಿ ಹೋಗುತ್ತೆ. ನಾವು ಹಾಫ್ ಡೇ ಇದ್ದಿದ್ದಕ್ಕೆ ಶೂಟ್ ಮಾಡ್ಕೋಬೇಕಂತ ಏನೇನೋ ಅಂದ್ಕೊಂಡೆ, ಅದಾಗಲೇ ಇಲ್ಲ. ಸೊ ತುಂಬ ಬಿಸಿಲಿತ್ತು. ಸೆಕೆಗೆ ಫಸ್ಟ್ ಹೋಗಿ ಸ್ವಿಮ್ಮಿಂಗ್ ಪೂಲಲ್ಲಿ ಬಿದ್ದೋಗ್ಬಿಡೋಣ ಅಂತ ಅನಿಸ್ತು. ವ್ಯೂ ಅಂತೂ ಸಖತ್ತಾಗಿದೆ ಗೈಸ್. ಫೋಟೋ ಶೂಟನ್ನು ಏನಾದರೂ ಮಾಡಿಸ್ಬೇಕಂದ್ರೆ ಇಲ್ಲಿ ಬಂದು ಮಾಡಿಸಿ. ರಿಯಲಿ ನನಗೆ ತುಂಬ ಇಷ್ಟ ಆಯಿತು. ಬಟ್ ಬಿಸಿಲಿಗೆ ನಾನು ಶೂಟ್ ಮಾಡೋ ಮನಸ್ಸೇ ಇರಲಿಲ್ಲ. ಫಸ್ಟ್ ಹೋಗಿ ಊಟ ಮಾಡಿಬಿಡೋಣ, ಆಮೇಲೆ ನೋಡ್ಕೊಳೋಣ ಅಂತ ಫಸ್ಟ್ ಹೋಗಿದ ತಕ್ಷಣ ಹೊಟ್ಟೆ ತುಂಬಿಸ್ಕೊಬಿಟ್ರಿ. ಊಟ ಅಂತೂ ಸಖತ್ ಟೇಸ್ಟಿ ಇತ್ತು. ವೆಜ್ಜು ನಾನ್ ವೆಜ್ ಎರಡೂ ಸಿಗುತ್ತೆ. ಚಿಕನ್ನು, ಮಟನ್ನು, ಫಿಶ್ಶು ಮತ್ತು ವೆಜ್ ಐಟಮಲ್ಲಿ ನೂಡಲ್ಸು, ಗೀ ರೈಸು, ಪಲಾವು, ಪೂರಿ ಎಲ್ಲ ಸಿಗುತ್ತೆ. ನೀವು ಎಷ್ಟಾದರೂ ಹಾಕ್ಕೊಂಡು ತಿನ್ಬೋದು, ಬಟ್ ವೇಸ್ಟ್ ಮಾಡಬೇಡಿ ಫುಡ್ನ. ನಮ್ಗೆ ಎಷ್ಟು ಬೇಕಿತ್ತೋ ಅಷ್ಟೇ ಹಾಕ್ಕೊಂಡ್ವಿ, ತಿನ್ಕೊಂಡ್ವಿ. ಲಾಸ್ಟಲ್ಲಿ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಡೈರೆಕ್ಟ್ ಪಾಪುಗೆ ಅಂತ ಆಟ ಆಡೋಕ್ಕೆ ಹೋಗ್ಬಿಟ್ರಿ. ಮಕ್ಳಿಗೆ ಅಂತಲೇ ಗೇಮ್ಸ್ ರೂಮ್ ಇತ್ತು, ಅಲ್ಲಿ ಫಸ್ಟ್ ಅಲ್ಲಿಗೆ ಹೋಗಿದ್ರಿ. ನಮ್ಮ ಪಾಪ ಅಂತೂ ಎಲ್ಲ ಆಟ ಆಡ್ತಾಯಿದ್ದ, ಎಲ್ಲ ಒಂದೊಂದಾಗಿ ಟ್ರೈ ಮಾಡ್ತಾಯಿದ್ದ. ಮಕ್ಕಳೇ ಅಂತಲ್ಲ, ದೊಡ್ಡವರು ಆಡೋಕ್ಕೂ ಒಂದು 2-3 ಗೇಮ್ಸ್ ಇದೆ. ಬಟ್ ನಮ್ಗೆ ಆಡೋಕ್ಕೆ ಬಂದಿರಲಿಲ್ಲ. ಸುಮ್ಮನೆ ಏನೋ ಪೋಸ್ಗೋಸ್ಕರ, ಫೋಟೋಗೋಸ್ಕರ ಆಡಿದೆ ಅಷ್ಟೇ. ಬಟ್ ಲಿಟ್ರಲಿ ಆಡೋಕ್ಕೆ ಬಂದಿರಲಿಲ್ಲ. ಬಟ್ ಓಕೆ. ಬಟ್ ಏನಂದರೆ ಅಷ್ಟು ವಿಂಡೋಸ್ ಇದ್ರೂ ಗಾಳಿ ಬರ್ತಿರ್ಲಿಲ್ಲ ಗೈಸ್. ಆ ಸೆಕೆಗೆ ಫಸ್ಟ್ ಈಚೆ ಹೋಗ್ಬಿಡೋಣ ಅಂತ ಅನಿಸ್ಬಿಟ್ಟಿತ್ತು. ಅದೇನೋ ಗೊತ್ತಿಲ್ಲ, ನಾವು ಓದೋದು ದಿನಾನೇ ಹಂಗಿತ್ತೋ ಏನೋ ಗೊತ್ತಿಲ್ಲ. ಈ ಗೇಮ್ ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ ಗೈಸ್. ನನಗಂತೂ ಆಡೋಕ್ಕೆ ಬರಲಿಲ್ಲ. ಸುಮ್ಮನೆ ಫೋಟೋಗೋಸ್ಕರ ಹಂಗೆ ಹಿಂಗೆ ಅಂತ ಆಡಿದೆ.
ಮತ್ತೆ ನಮ್ಮ ಹಸ್ಬೆಂಡು, ನಮ್ಮ ಪಾಪುನು ಈ ಟೆನ್ನಿಸ್, ಟೇಬಲ್ ಟೆನ್ನಿಸ್ ಆಡ್ತಿದ್ರು. ಅವ್ನು ನೋಡಿ ಬಾಲ್ ಹೊಡಿಯಕ್ಕೆ ಹೋಗಿ ಬ್ಯಾಟೇ ಎತ್ತಾಕ್ತಿದ್ದ. ಚೆನ್ನಾಗಿ ಎಂಜಾಯ್ ಮಾಡಿದ್ರು. ಈ ಗೇಮ್ ಹೆಸರಂತೂ ಗೊತ್ತಿಲ್ಲ. ಬಟ್ ಈ ಸ್ಟಿಕ್ ಹಿಡ್ಕೊಂಡು ಹಾಕಿದಾಗ ಒಂದು ಸ್ಟೈಲ್ ಇದೆ ಗೈಸ್. ನನ್ಗೆ ಯಾರೋ ಒಬ್ರು ಅಲ್ಲಿರೋರೆ ಹಂಗಲ್ಲ, ನಾನು ಸುಮ್ಮನೆ ಫೋಟೋಗೋಸ್ಕರ ಅಂತ ಇಟ್ಕೊಂಡಿದ್ರೆ ಹಂಗಲ್ಲ ಇಟ್ಕೊಳೋದು ಅಂತ ಒಂದು ಸ್ಟೈಲ್ ತೋರಿಸಿದ್ರು. ಓ, ಇಟ್ಕೊಳೋದಕ್ಕೆ ಒಂದು ಸ್ಟೈಲ್ ಇದೆಯಾ, ಹೆಂಗ್ ಬೇಕು ಹಂಗೆ ಹೊಡಿಬಾರ್ದು ಅಂತ ಆಮೇಲೆ ಗೊತ್ತಾಯ್ತು. ಸರಿ ಅಂತ ಹಂಗಂಗೆ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಫಿಶು ಮತ್ತು ಬರ್ಡ್ಸ್ ನೋಡೋಕೆ ಹೋಗಿದ್ರಿ. ನಮ್ಮ ಪಾಪ ಅಂತೂ ಫಿಶ್ ನೋಡ್ಬಿಟ್ಟು ಫುಲ್ ಎಕ್ಸೈಟ್ ಆಗಿ ಕಿರ್ಚಾಡ್ತಿದ್ದ, ನನಗೆ ನನಗೆ ಅಂತ. ಚೆನ್ನಾಗಿತ್ತು. ಆಮೇಲೆ ಆ ಕಡೆ ಹಂಗೆ ಲೆಫ್ಟ್ ಸೈಡಲ್ಲೇ ಬರ್ಡ್ಸ್ ಎಲ್ಲ ಇಟ್ಟಿದ್ರು. ಬರ್ಡ್ಸು, ರ್ಯಾಬಿಟ್ಸು, ಪ್ಯಾರೆಟ್ಸು ಎಲ್ಲ. ನಮ್ಮ ಪಾಪು ಅಂತೂ ಒಂದೊಂದು ಬರ್ಡ್ ನೋಡಿದಾಗ್ಲೂ ಕಿರ್ಚಾಡ್ತಿದ್ದ. ಯಾಕಂದರೆ ಆಲ್ಮೋಸ್ಟ್ ಗೊತ್ತಿರುತ್ತೆ ಸಿಟಿಯಲ್ಲಿ ಯಾವ ಬರ್ಡ್ಸ್ ಎಲ್ಲಿ ನೋಡಿರ್ತೀವಿ. ಬರ್ಡ್ಸ್ ನೋಡೋದೇ ಅಪರೂಪ ಆಗ್ಬಿಟ್ಟಿರುತ್ತೆ. ನೋಡಿ ಇವಾಗ ಈ ಕಾಲ ಬಂತು. ಬರ್ಡ್ಸ್‌ನು ನಾವು ಹೋಗಿ ಈ ಥರ ನೋಡ್ಬೇಕಾಗಿರೋ ಪರಿಸ್ಥಿತಿ ಬಂದಿದೆ. ಬಟ್ ಚೆನ್ನಾಗಿತ್ತು. ಹ್ಮ್. ಮಕ್ಳಿಗಂತೂ ಸಖತ್ತಾಗಿ ಇಷ್ಟ ಆಗುತ್ತೆ. ನೋಡಿ ಟ್ರೈ ಮಾಡಿ ನೀವು. ಗೇಮ್ಸು ಇದೆ. ಅಡಲ್ಟ್ಸ್‌ಗೂ ಇದೆ. ನಾವು ಅದೇ ಹೇಳಿದ್ನಲ್ಲ ಲೇಟ್ ಆಯ್ತು ಅಂತ ಅಡಲ್ಟ್ಸ್‌ಗೂ ತುಂಬಾ ಗೇಮ್ಸ್ ಇದೆ. ನಾನು ವಿಡಿಯೋದಲ್ಲಿ ನೋಡಿದ್ದೀನಿ. ಬಟ್ ನಾನು ಹೋಗಿ ಚೆಕ್ ಮಾಡೋಕ್ಕೂ ಹೋಗಿರ್ಲಿಲ್ಲ. ನನಗೆ ಟೈಮೇ ಇರಲಿಲ್ಲ. ಆಲ್ಮೋಸ್ಟ್ ಲೇಟ್ ಆಯ್ತಲ್ಲ. ಸರಿ, ನಮ್ಮ ಪಾಪುಗೆ ಸ್ವಿಮ್ಮಿಂಗ್ ಪೂಲ್ ಅಂದರೆ ತುಂಬ ಇಷ್ಟ. ಮೇನ್ ಅದಕ್ಕೋಸ್ಕರನೇ ಬಂದಿದ್ರು ಅವ್ನು ಹುಟ್ಟಿದ ಹಬ್ಬಕ್ಕೆ. ಅವನಿಗೆ ವಾಟರು, ಬೀಚು ಈ ಥರದ್ದೆಲ್ಲ ತುಂಬ ಇಷ್ಟ. ಸುಮಾರು ಹೊತ್ತು ಆಟ ಆಡ್ತಾನೆ ಇರ್ತಾನೆ. ಅಷ್ಟೇ, ಸೀನರಿ ಎಲ್ಲ ನೋಡಾಯಿತು. ಫೋಟೋಸ್, ವೀಡಿಯೋಸ್ ಎಲ್ಲ ತಗೊಂಡಾಯ್ತು. ಇವಾಗ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಿಮ್ಮಿಂಗ್ ಪೂಲಗೆ ಇಳಿಬೇಕಾಗಿತ್ತು. ಅದಕ್ಕೆ ಡ್ರೆಸ್ ತಗೋಬೇಕು ಅಂತ ಮತ್ತೆ ಕಾರ್ ಹತ್ರ ಬಂದಿದ್ವಿ. ಆ ಕಾರ್ ಹತ್ರ ಬರೋವಾಗ ಈ ಕಾರ್ ಸಿಕ್ತು ನನಗೆ. ಚೆನ್ನಾಗಿತ್ತು ಅಂತ ಒಂದು ಸೆಲ್ಫಿ ವಿಡಿಯೋ ತಗೊಂಡೆ. ಒಂದು ಬೇಜಾರು ವಿಷಯ ಏನಂದರೆ ಗೈಸ್, ನಾನು ಆಲ್ರೆಡಿ ಪ್ರೀವಿಯಸ್ ಡೇನೇ 5, 6 ವೀಡಿಯೋಸ್ ಇಲ್ಲಿ ಬಂದರೆ ಮಾಡ್ಬೇಕು ರೆಸಾರ್ಟಲ್ಲಿ ಅಂತ ತೆಗ್ದಿಟ್ಕೊಂಡಿದ್ದೆ. ಬಟ್ ಯಾವುದು ಮಾಡೋಕ್ಕಾಗಿಲ್ಲ. ಒಂದು ಬಿಸಿಲು, ಇನ್ನೊಂದು ಪಾಪು ಸ್ವಿಮ್ಮಿಂಗ್ ಪೂಲ್ ನೋಡ್ಬಿಟ್ಟೆ ಅದಕ್ಕೆ ಅಲ್ಲಿಗೆ ಹೋಗ್ಲೇಬೇಕು ಅಂತ ಹಠ ಹಿಡಿತಾ ಇದ್ದ. ಸರಿ, ಫಸ್ಟ್ ಅವ್ನಿಗೆ ಅವನಿಗೋಸ್ಕರನೇ ಅಂತಾನೆ ಅಂದ್ಬಿಟ್ಟು ಅವನಿಗೆ ಫಸ್ಟ್ ಡ್ರೆಸ್ ಚೇಂಜ್ ಮಾಡಿ ಸ್ವಿಮ್ಮಿಂಗ್ ಪೂಲ್ಗೆ ಕರ್ಕೊಂಡು ಹೊರಟೆ. ಡ್ರೆಸ್ ಚೇಂಜಿಗೆ ಸ್ವಿಮ್ಮಿಂಗ್ ಪೂಲ್ ಹತ್ರನೇ ಜೆಂಟ್ಸಿಗೆ ಸಪ್ರೇಟು, ಲೇಡೀಸ್ಗೆ ಸಪ್ರೇಟು ಅಂತ ಪ್ಲೇಸ್ ಇದೆ, ರೂಮ್ಸ್ ಇದೆ. ಸೊ ನೀವು ಅಲ್ಲೇ ಹೋಗಿ ಡೈರೆಕ್ಟಾಗಿ ಡ್ರೆಸ್ ಚೇಂಜ್ ಮಾಡಿಕೊಂಡು ಡೈರೆಕ್ಟ್ ಇಳಿಬೋದು. ಬಟ್ ನಮ್ಗೆ ಬಿಫೋರೇ ಹೇಳಿದರು ಈ ಥರ ಬಟ್ಟೆ ಮಾತ್ರ ತೊಗೊಬರ್ಬೇಕು ಅಂತ, ಸ್ವಿಮ್ಮಿಂಗ್ ಪೂಲ್ ಡ್ರೆಸ್ ಮಾತ್ರ ಅಂತ ಹೇಳಿದರು. ಬಟ್ ನಾನು ಅದಕ್ಕಂತ ನಮ್ಮ ಮಮ್ಮಿಗೆ ಕೂಡ ನೀನು ತಗೋ ಒಂದು ಪ್ಯಾಂಟ್ ಶರ್ಟ್ ಅಂತ ಕೂಡ ಹೇಳಿದ್ದೆ. ಬಟ್ ನಮ್ಮ ಅಮ್ಮನ ಕೈಯಲ್ಲಿ ತೊಗೊಳಕ್ಕಾಗಿರಲಿಲ್ಲ. ಅಟ್ಲೀಸ್ಟ್ ಒಂದು ಎಕ್ಸ್ಟ್ರಾ ಡ್ರೆಸ್ ತಗೊಂಬಂದಿದ್ರು ನಡೀತಾ ಇತ್ತು. ಯಾಕಂದರೆ ಎಲ್ಲರೂ ಏನು ಅದೇ ಥರ ಫಾಲೋ ಮಾಡಿರಲಿಲ್ಲ. ನಾರ್ಮಲ್ ಯಾವ ಡ್ರೆಸ್ಸಲ್ಲಿ ಬಂದರೋ ಅದೇ ಡ್ರೆಸ್ಸಲ್ಲೇ ಆಡ್ತಾ ಇದ್ರು. ನಾವು ಬಿಡಲ್ಲ ಅಂದ್ಬಿಟ್ಟೆಲ್ಲ ನಾವು ತಗೊಬಂದಿಲ್ಲ. ಅದಕ್ಕೆ ನಮ್ಮಮ್ಮ ಕೋಪಿಸ್ಕೊಂಡ್ ಬೇರೆ ಇರ್ತಾ ಇದ್ರು. ಫೈನಲಿ ಸ್ವಿಮ್ಮಿಂಗ್ ಪೂಲಿಗೆ ಇಳಿದ್ರು. ಡ್ಯಾನ್ಸು, ಮ್ಯೂಸಿಕ್ಕು, ವಾಟರು ಅಂತ ಫುಲ್ ಸಖತ್ತಾಗಿ ಎಂಜಾಯ್ ಮಾಡಿದ್ರಿ. ನಮ್ಮ ಪಾಪು ಅಂತೂ ಕೇಳಬೇಡಿ, ನೀರಂದ್ರೇ ಇಷ್ಟ. ಇನ್ನು ಇಷ್ಟು ದೊಡ್ಡ ನೀರ ಹತ್ರ ಬಂದುಬಿಟ್ರೆ ಬಿಡ್ತಾನಾ? ಫುಲ್ ಎಂಜಾಯ್ ಮಾಡ್ದ. ಅರೌಂಡ್ ಕರೆಕ್ಟಾಗಿ 5:30 ಹಂಗೆ ರೈನ್ ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ. ರೈನು, ಮ್ಯೂಸಿಕ್ಕು, ಡ್ಯಾನ್ಸು ಒಳ್ಳೆ ಕಾಂಬಿನೇಷನ್ ಗೈಸ್. ಇದಂತೂ ಮಿಸ್ ಮಾಡ್ಕೋಬೇಡಿ. ಲೈಫಲ್ಲಿ ನಿಮ್ಗೆ ಯಾವಾಗ ಸ್ಟ್ರೆಸ್ಸು, ಡಿಪ್ರೆಷನ್ನು, ಟೆನ್ಷನು ಅಂತ ಜಾಸ್ತಿ ಆಗುತ್ತಲ್ಲ, ಈ ಥರ ಒಂದು ಒಳ್ಳೆ ರೆಸಾರ್ಟ್‌ಗೆ ಫ್ಯಾಮಿಲಿ ಜೊತೆನೋ ಇಲ್ಲ ಫ್ರೆಂಡ್ಸ್ ಜೊತೆನೋ ಬಂದುಬಿಟ್ರೆ ಎಲ್ಲ ಮರೆತು ನೆಕ್ಸ್ಟ್ ಡೇ ಫ್ರೆಶ್ಶಾಗಿ ಹೋಗ್ತೀರಾ. ಸೊ ರಿಫ್ರೆಶ್‌ಗೋಸ್ಕರ ಬನ್ನಿ, ಸಖತ್ತಾಗಿ ಎಂಜಾಯ್ ಮಾಡ್ಬೋದು. ಆಲ್ಮೋಸ್ಟ್ ಲಾಗೌಟ್ ಟೈಮ್ ಆಗಿತ್ತು. ಸೊ ಎಲ್ಲರೂ ಸ್ವಿಮ್ಮಿಂಗ್ ಪೂಲಿಂದ ಒಬ್ಬೊಬ್ಬರಾಗಿ ಖಾಲಿ ಆದರು. ಲಾಸ್ಟಲ್ಲಿ ಒಂದು 2, 3 ಜನ ಅಷ್ಟೇ ಇದ್ದರು. ಫೋಟೋಸ್, ವೀಡಿಯೋಸ್ ಚೆನ್ನಾಗಿರುತ್ತೆ. ಎಲ್ಲರೂ ಇದ್ದಾಗ ಕ್ರೌಡೆಡ್ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಎಲ್ಲರೂ ಹೋಗಾದ್ಮೇಲೆ ಸ್ವಲ್ಪ ಫೋಟೋಸ್, ವೀಡಿಯೋಸ್ ತೊಗೊಂಡ್ರಿ. ಆಮೇಲೆ ಡ್ರೆಸ್ ಚೇಂಜ್ ಮಾಡಿಕೊಂಡು ಸ್ವಿಮ್ಮಿಂಗ್ ಪೂಲಲ್ಲೇ 2 ಸೈಡ್ಸ್ ಇದೆ. ತುಂಬ ಒಂದು 7 ಫೀಟ್ ಹೈಟ್‌ಗೆ ಒಂದಿದೆ. ಮತ್ತು ಒಂದು ಚಿಕ್ಕದು ನಮ್ಮಂಥ ಹೈಟಿಗೆ 5 ಫೀಟ್ ಹೈಟ್‌ಗೆ ಒಂದು ಸ್ವಲ್ಪ ಈ ಕಡೆ ಇದೆ. ನಾನು ಅದರಲ್ಲೇ ಆಟ ಆಡ್ತಿದ್ದೆ. ಇದರಲ್ಲಂತೂ ನಂಗೆ ಹೋಗೋಕ್ಕೆ ಭಯ ಆಯಿತು. ನಮ್ಮ ಪಾಪು ಸ್ಟಾರ್ಟಿಂಗಲ್ಲಿ ಬಲೂನ್ ಯೂಸ್ ಮಾಡಲ್ಲ ಅಂತ ಹೇಳಿದ್ದ. ನನಗೆ ಬೇಡ, ಭಯ ನಾನು ಬಿದ್ದೋಗ್ತೀನಿ ಅಂತಂದ. ಒನ್ಸ್ ಅವ್ನಿಗೆ ಗ್ರಿಪ್ ಸಿಕ್ತು, ಓಕೆ ಬೀಳಲ್ಲ ಅಂತ ಒಂದು ಕಾನ್ಫಿಡೆಂಟ್ ಬಂತು ನೋಡಿ,
ಯಪ್ಪಾ! ಇದೆಷ್ಟು ಹೈಟ್ ಇದೆ ಅಂದ್ರೆ ನಾನೇ ಈ ಕಡೆ ಹೋಗಕ್ಕಾಗಲ್ಲ ಗೈಸ್. ನನಗೆ ಆದ್ರೆ ಸ್ಟ್ರೈಟಾಗಿ ನಿಂತ್ಕೊಂಡ್ರೆ ಫುಲ್ ಮುಳುಗೋಗ್ಬಿಡ್ತೀನಿ. ಅದಕ್ಕೆ ನಾನು ಈ ಕಡೆ ಹೋಗ್ಲೇ ಇಲ್ಲ. ಬಟ್ ನಮ್ಮ ಪಾಪು ನೋಡಿ ಯಾರ ಸಪೋರ್ಟು ಇಲ್ದಿರೆ ಯಾವ ಧೈರ್ಯದಲ್ಲಿ ಆಡ್ತಾ ಇದ್ದ. ಇದೇ ಒಂದು ಖುಷಿ ಗೈಸ್. ಪಾಪ ನಮ್ಮ ಹಸ್ಬೆಂಡೇ ಅವಾಗಿಂದ ಪಾಪುನ ಆಟ ಆಡಿಸ್ತಾ ಇದ್ರು ಅಂದ್ಬಿಟ್ಟು, ಸರಿ ನಾನು ನೋಡ್ಕೊಂತೀನಿ ನೀನು ಸ್ವಲ್ಪ ಹೊತ್ತು ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡ್ಬಿಟ್ಟು ಬಾ ಸಪ್ರೇಟಾಗಿ ಅಂತ ಕಳಿಸಿದ್ದೆ. ಹಾಗೆ ಫೋಟೋಸ್, ವೀಡಿಯೋಸ್ ತಕ್ಕೊಡು ಅಂದ್ರು, ತೆಗಿತಾ ಇದ್ರೆ ಇನ್ನು ನನ್ನ ಮಗ ಬಿಡ್ತಾನಾ ನೋಡ್ಬಿಟ್ಟ. ಇರು ಡ್ಯಾಡಿ ನಾನು ಬರ್ತೀನಿ, ಎಷ್ಟೊತ್ತು ನೀನೊಬ್ಬನೇ ಎಂಜಾಯ್ ಮಾಡ್ತೀನಿ, ಇರು ಅಂದ್ಬಿಟ್ಟು ಅವನು ಮತ್ತೆ ನೋಡಿ ಗೈಸ್ ಎಷ್ಟು ಅವನಿಗೆ ಧೈರ್ಯ ಅಂದರೆ ಅದು ಎಷ್ಟು ಹೈಟ್ ಇದ್ರೂ ಭಯನೇ ಇಲ್ದಿರ ಹಂಗೆ ಜಂಪ್ ಮಾಡ್ತಾನೆ ನೋಡಿ. ನಾವಿಲ್ಲಿ ಖುಷಿಯಾಗಿ ಆಟ ಆಡ್ತಿದ್ರೆ ಪಾಪ ನಮ್ಮಮ್ಮ ಸ್ವಿಮ್ಮಿಂಗ್ ಪೂಲಲ್ಲಿ ಇಳಿಯೋಕ್ಕಾಗ್ದಿರ ಅಲ್ಲೇ ಒಂದತ್ರ ಕೂತ್ಕೊಂಡು ನಮ್ಮನ್ನೆಲ್ಲ ನೋಡ್ಕೊಂಡು ವೀಡಿಯೋಸ್ ಎಲ್ಲ ತಗೊತಾ ಇದ್ರು. ಪಾಪ ಅನ್ನಿಸ್ತು. ನೆಕ್ಸ್ಟ್ ಟೈಮ್ ಆದರೂ ಕರ್ಕೊಂಡು ಹೋಗ್ಬೇಕಾದ್ರೆ ಡ್ರೆಸ್ ಕೊಡಿಸ್ಬೇಕು ಗೈಸ್. ಕೊನೆಗೂ ಲಾಗೌಟ್ ಟೈಮ್ ಆಗ್ತಾ ಬಂತು. ಸರಿ ಬೇಗ ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಬರೋಣ ಅಂತ ಮಾಡ್ಕೊಬರೋಷ್ಟರಲ್ಲಿ ಸ್ನ್ಯಾಕ್ಸ್ ರೆಡಿಯಾಗಿತ್ತು. ಸ್ನ್ಯಾಕ್ಸ್ ಮಾಡ್ಕೊಂಡು ಮಧ್ಯಾಹ್ನ ಅರ್ಜೆಂಟಲ್ಲಿ ಯಾವ ಪ್ಲೇಸಸ್ಸು ಸರಿಯಾಗಿ ನೋಡೋಕ್ಕಾಗಿರಲಿಲ್ಲ. ಬಿಸಿಲು ಬೇರೆ ಇತ್ತು. ಇವಾಗ ಆಲ್ಮೋಸ್ಟ್ ತಣ್ಣಗಾಗಿತ್ತು, ಕ್ಲೈಮೇಟ್ ಚೆನ್ನಾಗಿತ್ತು, ಮತ್ತು ಜನನೂ ಅಷ್ಟೊಂದು ಇರಲಿಲ್ಲ. ಎಲ್ಲರೂ ಆಲ್ಮೋಸ್ಟ್ ಹೋಗ್ಬಿಟ್ಟಿದ್ರು. ಈ ರೆಸಾರ್ಟ್ ಬಂದಾಗಿಂದ ನಮ್ಮ ಅಮ್ಮ ಒಂದೇ ಮಾತು ಹೇಳ್ತಾನೆ ಇದ್ರು, ಯಾಕೆ ದುಡ್ಡು ವೇಸ್ಟ್ ಮಾಡ್ತಿದ್ಯಾ, ಇದೇ ದುಡ್ಡು ಮನೇಲಿ ಇದ್ದಿದ್ರೆ 500 ರೂಪಾಯಿಗೆ ನನಗೆಲ್ಲ ವೆರೈಟಿ ಮಾಡಿಕೊಡ್ತಾ ಇದ್ನಲ್ಲ, ಏನಕ್ಕೆ ಹಿಂಗೆ ವೇಸ್ಟ್ ಮಾಡ್ತೀಯಾ, ದುಡಿಯೋ ಟೈಮಲ್ಲಿ ದುಡ್ಡು ಎತ್ತಿಟ್ಕೋ, ಫ್ಯೂಚರ್ಗೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ನಮ್ಮಮ್ಮ ಹೇಳೋದು ಒಂದು ರೀತಿಯಲ್ಲಿ ಕರೆಕ್ಟೇ. ಬಟ್ ನಾವು 0% ಎಂಜಾಯ್ಮೆಂಟ್ ಇಲ್ದಿರ ನಾವು ಎತ್ತಿಡಬೇಕು ಅಂದರೆ ಅದು ವೇಸ್ಟ್ ಆಫ್ ಲೈಫ್ ಅನ್ನೋದು ನನ್ನ ಪ್ರಕಾರ. ಬಿಕಾಸ್ ನೀವು ಅನ್ಕೊಳ್ಳಿ, ಓಕೆ ತೀರಾ ಮಕ್ಳಿಗೋಸ್ಕರ ನೀವು ದುಡ್ದಿದ್ದೆಲ್ಲ ಎತ್ತಿಡ್ತೀರಿ, ನಿಮ್ಮ ಲೈಫು, ನಿಮ್ಮ ಟೈಮು, ನಿಮ್ಮ ಸಂತೋಷ, ನೀವು ಎಲ್ಲದರಲ್ಲೂ ಸ್ಯಾಕ್ರಿಫೈಸ್ ಎತ್ತಿಟ್ಟಿದ್ರೆ ಅನ್ಕೊಳ್ಳಿ, ಒಂದು 50 ಇಯರ್ಸ್ ಆದಮೇಲೆ ನಿಮ್ಮ ಹತ್ರ ಆಲ್ಮೋಸ್ಟ್ 1 crore 2 crores ಇದೆ ಅನ್ಕೊಳೋಣ. ಇವಾಗ ನೀವು ಎತ್ತಿಟ್ಟು ಇಷ್ಟೊಂದು ದುಡ್ಡು ಇಟ್ಕೊಂಡಿದ್ರು ನೀವು ಆ ಏಜಲ್ಲಿ ನೀವೆಲ್ಲಾದರೂ ಹೋಗೋಕ್ಕಾಗುತ್ತಾ? ಲೈಕ್ ಟ್ರಿಪ್ಸ್ ಹೋಗೋಕ್ಕಾಗುತ್ತಾ? ಇಲ್ಲ ಒಳ್ಳೆ ಊಟ ಮಾಡೋಕ್ಕಾಗುತ್ತಾ? ಓಕೆ ಸ್ಟ್ರೆಂತು ಸ್ಟ್ಯಾಮಿನಾ ಎಲ್ಲ ಇದ್ರೂ ಓಕೆ. ಇನ್ ಕೇಸ್ ಇರಲಿಲ್ಲ ಅಂದರೆ, ನಿಮ್ಮ ಬಾಡಿ ಸಪೋರ್ಟ್ ಮಾಡಿಲ್ಲ ಅಂದರೆ, ಇಲ್ಲ ನಿಮ್ಗೆ ಊಟ ತಿಂದ್ರು ಊಟ ಯಾವುದು ಸೆಟ್ ಆಗಿಲ್ಲ ಅಂದರೆ, ಇಲ್ಲ ತುಂಬ ನಡೆಯೋಕ್ಕಾಗ್ದಿರ ಕಾಲು ನೋವು ಬಂದರೆ, ಎಲ್ಲ ಪ್ರಾಬ್ಲಮ್ಸ್ ಇರುತ್ತಲ್ಲ. ಅಟ್ಲೀಸ್ಟ್ ನೀವು ಓಕೆ ಎಲ್ಲ ಬಿಡಿ, ಔಟ್ ಕಂಟ್ರಿ ಎಲ್ಲ ಬೇಡ ಅಂದ್ಕೊಂಡ್ರು, ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ಕೊಂಡ್ರು, ಅಲ್ಲಿ ಸುತ್ತಾಡೋಕ್ಕಾದ್ರೂ ನಮ್ಗೆ ಹತ್ರ ಸ್ಟ್ರೆಂತ್ ಇರಬೇಕಲ್ಲ. ಈ ಏಜಲ್ಲೇ ದುಡ್ಕೋಬೇಕು ಆಮೇಲೆ ಆಗಲ್ಲ ಅಂತ ಹೇಳೋರಿಗೆ, ಅದೇ ಥರನೇ ತಾನೇ ಈ ಏಜಲ್ಲೇ ತಾನೇ ನಾವು ಸುತ್ತಾಡೋಕ್ಕಾಗುತ್ತೆ, ಈ ಏಜಲ್ಲೇ ತಾನೇ ವೆರೈಟಿ ತಿನ್ನೋಕ್ಕಾಗುತ್ತೆ. ಆಮೇಲೆ ಅಲ್ಲೋದ್ಮೇಲೆ ನಾನು ಪಿಜ್ಜಾ ತಿಂತೀನಿ ಅಂದರೆ ಆಗುತ್ತಾ ಗೈಸ್? ಸೊ ನೀವು ದುಡಿಯೋ 100 ರೂಪೀಸಲ್ಲಿ 30 ರೂಪೀಸ್ ಎಂಜಾಯ್ ಮಾಡಿ, 30 ರೂಪೀಸ್ ಸೇವ್ ಮಾಡಿ, ಇನ್ನು ಮಿಕ್ಕಿದ 40 ರೂಪೀಸು ಸ್ಕೂಲ್ ಫೀಸು, ರೇಷನ್ನು, ಕರೆಂಟ್ ಬಿಲ್ಲು, ವಾಟರ್ ಬಿಲ್ಲು, ರೆಂಟ್ ಅನ್ನೋಷ್ಟರಲ್ಲೇ ಹೋಗ್ಬಿಟ್ಟಿರುತ್ತೆ. ಸೊ ನೋಡಿಕೊಂಡು ಫೈನಾನ್ಷಿಯಲ್ ಆಗು ಮ್ಯಾನೇಜ್ ಮಾಡಿಕೊಂಡು ಲೈಫ್ನ ಖುಷಿಯಾಗಿ ಲೀಡ್ ಮಾಡಿ, ಮಾತಾಡ್ಕೊಂಡೆ ರೆಸಾರ್ಟ್ ಮುಗಿಸ್ಕೊಂಡು ಮನೆಗೆ ಬಂತು. ಈ ಸಲ ನಮ್ಮ ಪಾಪು ಬರ್ಡೇನ ನಮ್ಮ ಹಸ್ಬೆಂಡ್ ಊರಲ್ಲೇ ಮಾಡ್ಬೇಕು ಅನ್ಕೊಂಡಿದ್ರು. ಅದಕ್ಕೆ ಅವ್ರ ಊರ್ ಪಕ್ಕದಲ್ಲಿರೋ ರೆಸಾರ್ಟ್ನೇ ಬುಕ್ ಮಾಡಿದ್ರು. ಮುಗಿಸ್ಕೊಂಡು ಡೈರೆಕ್ಟ್ ಮನೆಗೆ ಹೋಗಿದ್ರಿ. ಹೋಗಿದ ತಕ್ಷಣನೇ ಡೆಕೋರೇಷನ್ ಎಲ್ಲ ಮಾಡಿಕೊಂಡು ಎಲ್ರನ್ನೂ ಕರೆದು ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ರು. ಜುಡಿಯೋಲ್ ತೊಗೊಂಡಿರೋ ಎಲ್ಲ ಬಟ್ಟೆನೂ ನಮ್ಮ ಪಾಪಿಗೆ ಕರೆಕ್ಟಾಗಿ ಸೂಟ್ ಆಗ್ತಿತ್ತು, ಚೆನ್ನಾಗಿ ಕಾಣಿಸ್ತಿದ್ದ. ಬೆಳಗ್ಗೆಯಿಂದನೇ ಒಂದು 4 ಡ್ರೆಸ್ ಚೇಂಜ್ ಮಾಡಿಬಿಟ್ರಿ. ಎಲ್ಲರೂ ಇವತ್ತು ಬೆಳಗ್ಗೆಯಿಂದನೂ ಫುಲ್ ಖುಷಿಯಾಗಿದ್ರು ಪಾಪು ಬರ್ಡೇ ಅಂತ. ಸೊ ಈ ಮಾತು ನಮ್ಮ ಪಾಪುಗೆ ಫ್ಯೂಚರಲ್ಲಿ ಈ ವಿಡಿಯೋ ನೋಡಿದ್ರೆ ಕೇಳಿಸ್ಕೊಳ್ಳಿ ಅಂತ. ಹಲೋ ಪಾಪು, ಹ್ಯಾಪಿ ಬರ್ಡೇ. ಇದು ನಿನ್ನ 5th ಬರ್ಡೇ. ಇದೇ ದಿನ 5 ಇಯರ್ಸ್ ಬ್ಯಾಕು ನಾನು ಹಾಸ್ಪಿಟ್ಲಲ್ಲಿ ಬೆಡ್ ಮೇಲಿದ್ದೆ, ನಿನ್ನ ಹೊಟ್ಟೆಯಲ್ಲಿದ್ದೆ. ಆಗ ನನ್ನ ಏಜ್ ಬಂದು 21 ಇಯರ್ಸು. ಡೆಲಿವರಿ ಡೇಟ್ ಮುಗ್ದಿದ್ರೂ ಪೇಯ್ನೇ ಬರಲಿಲ್ಲ. ಸೊ ಅದಕ್ಕೆ ಭಯ ಪಟ್ಕೊಂಡು ಹಾಸ್ಪಿಟ್ಲಿಗೆ ಹೋಗಿ ಕೇಳಿದ್ಕೆ ಡಾಕ್ಟರ್ ಬಂದು ಸರಿ ಅಡ್ಮಿಟ್ ಆಗಿಬಿಡಿ, ಇವತ್ತು ನೈಟೇ ಪೇಯ್ನ್ ಬರೋ ಥರ ಇಂಜೆಕ್ಷನ್ ಹಾಕ್ತೀವಿ ಅಂತ ಹೇಳಿದರು. ಸೊ ಮಾರ್ಚ್ 31st ನೈಟು ನನಗೆ 1 ಡೋಸ್ ಕೊಟ್ಟಿದ್ರು. ಬಟ್ ನೆಕ್ಸ್ಟ್ ಡೇ ಏಪ್ರಿಲ್ 1 ಮಧ್ಯಾಹ್ನವರೆಗೂ ನಂಗೆ ಪೇಯ್ನ್ ಬರಲಿಲ್ಲ. ಸರಿ ಅಂತ ಮಧ್ಯಾಹ್ನ ಇನ್ನೊಂದು ಡೋಸ್ ಕೊಟ್ಟರು, ಸೆಕೆಂಡ್ ಡೋಸು. ಆವಾಗ ನಂಗೆ ಈವ್ನಿಂಗ್ 6 o'clock ಹಂಗೆ ಪೇಯ್ನ್ ಸ್ಟಾರ್ಟ್ ಆಯಿತು. ನೀನು ಹುಟ್ಟಿದ್ದು ಅರೌಂಡ್ 7:30 7 PM ಆಲ್ಮೋಸ್ಟ್ 1.5 hour ಆ ಪೇಯ್ನು ಕೇಳಬೇಡ ಪಾಪು ಎಷ್ಟು ಪೇಯ್ನ್ ಆಗಿತ್ತು ಅಂತ. ಈಗಲೂ ನೆನೆಸ್ಕೊಂಡ್ರೆ ಅಳು ಬರುತ್ತೆ, ಅಷ್ಟಿತ್ತು. ಕೆಲವೊಂದು ಮೂವೀಸಲ್ಲಿ ನೋಡ್ದಂಗೆ ಓಕೆ ನಾನು ಸತ್ತೋಗ್ಬಿಡ್ತೀನೇನೋ ಅನ್ನೋಷ್ಟು ಭಯ ಬಂದ್ಬಿಟ್ಟಿತ್ತು. ತಡ್ಕೊಳಕ್ಕಾಗಲೇ ಇಲ್ಲ. ಮೇ ಬಿ ಆ ಏಜಿಂದನೋ ಇಲ್ಲ ನನಗೆ ಆ ಸ್ಟ್ರೆಂತ್ ಇಲ್ವೋ ಗೊತ್ತಾಗಲಿಲ್ಲ. ಬಟ್ ನರ್ಸ್ ಏನಂತಂದರೆ ನಿಮ್ಗೆ ನಾರ್ಮಲ್ ಡೆಲಿವರಿನೇ ಆಗೋದು ಮೇಡಮ್, ಏನೂ ಭಯ ಪಡಬೇಡಿ ಅಂತ ಹೇಳ್ತಿದ್ರು. ಬಟ್ ನಾನು ಅವ್ರ ಹತ್ರನೇ ಕೇಳ್ಕೊಂಡೆ, ಇಲ್ಲ ಸಿಸೇರಿಯನ್ ಮಾಡಿಬಿಡಿ, ನನ್ನ ಕೈಲಿ ಆಗ್ತಾನೇ ಇಲ್ಲ
ಅಂತ ಹೇಳ್ದೆ. ಬಟ್ ಅವ್ರು ಇಲ್ಲ ಆಗುತ್ತೆ, ನಮಗೆ ಗೊತ್ತಾಗುತ್ತೆ, ನೀವು ಒಂದು ಸ್ವಲ್ಪ ತಡ್ಕೊಳ್ಳಿ, ಆಗುತ್ತೆ, ಪುಷ್ ಮಾಡಿ ಅಂತ ನನಗೆ ಹೋಪ್ ಕೊಡ್ತಾ ಇದ್ರು. ಸುಮ್ಮನೆ ಕಿರ್ಚಾಡ್ತಾ ಇದ್ರೆ ಪಾಪು ಹೊರಗಡೆ ಬರಲ್ಲ, ಬರೀ ಪೈನ್ ಮಾತ್ರನೇ ಇರುತ್ತೆ ಅಂತ ಹೇಳಿದ್ರು. ಅದಕ್ಕೆ ನಾನು ಒಂದು ಸೆಕೆಂಡ್ ನಾನು ಪಾಸ್ ಮಾಡಿ ಥಿಂಕ್ ಮಾಡಿದೆ, ಇದು ನಮ್ಮ ಕೈಲಾಗುತ್ತೆ, ಇದು ನನ್ನ ಪಾಪುಗೋಸ್ಕರ ಅಂದ್ಬಿಟ್ಟು ಒಂದು ಸೆಕೆಂಡ್ ಥಿಂಕ್ ಮಾಡಿ ನೆಕ್ಸ್ಟ್ ಒಂದು ಥರ್ಡ್ ಪುಷ್‌ಗೆ ನಾನು 100% ಎಫರ್ಟ್ ಆಗಿ ಪುಷ್ ಮಾಡಿದೆ. ನೀನು ಪಾಪ ಮಮ್ಮಿಗೆ ಯಾಕೆ ಕಷ್ಟ ಅಂತ ಬೇಗ ಹೊರಗಡೆ ಬಂದ್ಬಿಟ್ಟೆ. ಬಂದ ಫಸ್ಟ್ ಮೂಮೆಂಟ್ ನೀನು ನೋಡಿದಾಗ ನನಗೆ ಇಷ್ಟೊತ್ತು ಪಟ್ಟಿದ್ದ ಕಷ್ಟ ಒಂದು ಸೆಕೆಂಡಲ್ಲಿ ಮಾಯ ಆಯಿತು ಪಾಪು. ನನಗೆ ನಿಜ ಅಷ್ಟೊಂದು ಖುಷಿ ಆಯಿತು. ಇಷ್ಟೊತ್ತು ನಾನು ಪೇಯ್ನಲ್ಲಿ ಇದ್ದಿದ್ದೇ ನಾನು ಮರ್ತುಬಿಟ್ಟೆ. ಈ ಖುಷಿನ ಯಾರೇ ಎಷ್ಟು ಕೋಟಿ ಕೋಟಿ ಕೊಟ್ರೂ ಸಿಗಲ್ಲ. ಇದು ಬರೀ ಒಂದು ತಾಯಿಗೆ ಸಿಗೋ ಲೈಫ್ ಟೈಮ್ ದೊಡ್ಡ ಗಿಫ್ಟ್ ಅಷ್ಟೇ. ಸೊ ಇಷ್ಟು ಮುದ್ದಾಗಿರೋ ಗಿಫ್ಟ್ ಕೊಟ್ಟ ಆ ದೇವರಿಗೆ, ನನ್ನ ಲೈಫಿಗೆ ಒಂದು ಅರ್ಥ ಕೊಟ್ಟ ನಿನಗೆ, ಇಷ್ಟು ಬ್ಯೂಟಿಫುಲ್ ಫ್ಯಾಮಿಲಿ ಕೊಟ್ಟ ನನ್ನ ಹಸ್ಬೆಂಡ್ಗೆ, ಇದೇ ರೀತಿ ಕಷ್ಟಪಟ್ಟ ನಮ್ಮ ಅಮ್ಮನಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾ, ಈ ಜಗತ್ತು ನನ್ನ ಸ್ವಾರ್ಥಿ ಅನ್ಕೊಂಡ್ರೂ ಪರವಾಗಿಲ್ಲ, ಈ ಜಗತ್ತಲ್ಲಿರೋ ಎಲ್ಲ ಖುಷಿನೂ ನಿನಗೆ ಸಿಗಲಿ, ತುಂಬ ಆರೋಗ್ಯವಾಗಿರಲಿ, ಒಳ್ಳೆ ಗುಣವಂತನಾಗಿರಲಿ ಅಂತ ಆಶೀರ್ವಾದ ಮಾಡ್ತಿದ್ದೀನಿ. ಲೈಫಲ್ಲಿ ಒಂದು ಒಳ್ಳೆ ಮನುಷ್ಯನಾಗಿದ್ದರೆ ಜನ, ಪ್ರೀತಿ, ದುಡ್ಡು ಎಲ್ಲ ನಿನ್ನನ್ನೇ ಹುಡ್ಕೊಂಬರುತ್ತೆ. ಸೊ ವೆರಿ ಹ್ಯಾಪಿ ಲೈಫ್, ಹ್ಯಾಪಿ ಬರ್ಡೇ ಪುಟ್ಟ. ಬರ್ಡೇ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಡೇ ಆಫೀಸ್ಗೆ ಹೋದರೆ, ಆಫೀಸಲ್ಲಿ ನನಗಂತೂ ಒಂದು ದೊಡ್ಡ ಗಿಫ್ಟ್ ರೆಡಿಯಾಗಿ ಇಟ್ಟಿದ್ರು. ಎತ್ತಕ್ಕೆ ಆಗಿರಲಿಲ್ಲ, ಅಷ್ಟೊಂದು ವೆಯ್ಟಾಗಿತ್ತು. ನಮ್ಮ ಹಸ್ಬೆಂಡ್ನ ಕರೆದು ಟೂ ವೀಲರಲ್ಲಿ ಹಾಕ್ಕೊಂಡು ಮನೆಗೆ ತೊಗೊಬಂದ್ರಿ. ಅಷ್ಟೊಂದು ವೆಯ್ಟಾಗಿತ್ತು. ಓಪನ್ ಮಾಡಿ ನೋಡಿದ್ರೆ ಶಾಕು ಗೈಸ್. ಈ ಬಾಕ್ಸಲ್ಲಿ ಏನಿದೆ ಅಂತ ಹೇಳಬೇಕಂದ್ರೆ ಕಮೆಂಟ್ ಮಾಡಿ ಗೈಸ್. ನಾನು ಬೇಕಾದ್ರೆ ಇನ್ನೊಂದು ವೀಡಿಯೋ ಮಾಡ್ತೀನಿ, ಏನೇನಿದೆ, ಏನು ಕೊಟ್ಟಿದ್ರು, ಯಾಕೆ ಕೊಟ್ಟಿದ್ರು ಅಂತೆಲ್ಲ. ಅಷ್ಟೇ ಗೈಸ್, ಈ ಬರ್ಡೇ ವ್ಲಾಗ್ ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಫಾಲೋ ಮಾಡೋದು ಮರಿಬೇಡಿ. ಸಿ ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಬಾಯ್.